ವೆಲ್ಕಮ್ ಟು ದ ಗಣೇಶ್ ರೀಸ್. ಇವತ್ತಿನ ಪ್ರಿವ್ಯೂ ಮ್ಯಾಚ್ ಬಂದ್ಬಿಟ್ಟು ಸಿ ಎಸ್ ಕೆ ವರ್ಸಸ್ ಎಲ್ ಎಸ್ ಸಿ. ಸಿ ಎಸ್ ಕೆ ಆದ ಹೋಮ್ ಗ್ರೌಂಡಲ್ಲಿ ಸಿ ಎಸ್ ಕೆ ಆಲ್ಮೋಸ್ಟ್ ಯಾವ ಮ್ಯಾಚ್ ನೀವು ಸೋತಿರೋ ಒಂದೆರಡು ಮ್ಯಾಚ್ ಸೋತಿರ್ಬೋದು. ಮೇನು ಇಲ್ಲಿ ಸಿಕ್ಕಾಪಟ್ಟೆ ಬ್ಯಾಟಿಂಗ್ ಡೆಪ್ತ್ ಸಿ ಎಸ್ ಕೆಲಿ ಇದೆ. ಒಟ್ಟಿನಲ್ಲಿ ಮೇನ್ ಗುರು ಇಲ್ಲಿ ಸಿಕ್ಕಾಪಟ್ಟೆ ಸಿ ಎಸ್ ಕೆ ಹೋದ ಮ್ಯಾಚ್ನ ಇವರು ಎಲ್ ಎಸ್ ಸಿ ವಿರುದ್ಧ ಸೋತಿದ್ರು. ಒಟ್ಟಿನಲ್ಲಿ ಬ್ಯಾಟಿಂಗ್ ಡೆಪ್ತ್ ಇದೆ, ಇವರು ಸರಿಯಾಗಿ ಬ್ಯಾಟಿಂಗ್ ಡೆಪ್ನ ಇವರು ಕರೆಕ್ಟಾಗಿ ಯೂಸ್ ಮಾಡ್ಕೋತಿಲ್ಲ. ಒಟ್ಟಿನಲ್ಲಿ ಏನಾದ್ರು ಬ್ಯಾಟಿಂಗ್ ಡೆಪ್ನ ಕರೆಕ್ಟಾಗಿ ಚೇಂಜ್ ಮಾಡಿ ನೀಟಾಗಿ ಆಡಿದ್ರೆ ಒಟ್ಟಿನಲ್ಲಿ ಇಲ್ಲಿ ಮಿನಿಮಮ್ ಸ್ಕೋರ್ ಬಂದ್ಬಿಟ್ಟು 160 ಇಲ್ಲ 190 ಹೊಡೆಯೋ ಚಾನ್ಸಸ್ ಇದೆ. ಸಿಕ್ಕಾಪಟ್ಟೆ ಸಿ ಎಸ್ ಕೆಲೆ ಬ್ಯಾಟಿಂಗ್ ಡೆಪ್ತ್ ಇದೆ, ಎಲ್ ಎಸ್ ಸಿಲೂ ಸಿಕ್ಕಾಪಟ್ಟೆ ಬ್ಯಾಟಿಂಗ್ ಡೆಪ್ತ್ ಇದೆ. ಇವರು ಬೌಲಿಂಗ್ ಡೆಪ್ತು ಅಂತ ಹೇಳ್ಕೊಳ್ಳೋ ಬೌಲಿಂಗ್ ಡೆಪ್ತ್ ಇದ್ರೂ ಅಂಥ ವಿಕೆಟ್ನ ಇವರು ಓದ್ಸತಿ ಈ ಮ್ಯಾಚಲ್ಲಿ ಎಲ್ ಎಸ್ ಸಿ ವಿರುದ್ಧ ವಿಕೆಟ್ ತೆಗಿಲಿಲ್ಲ, ಪರದಾಡ್ತಿದ್ರು. ಒಟ್ಟಿನಲ್ಲಿ ಸಿಕ್ಕಾಪಟ್ಟೆ ವಿಕೆಟ್ ತೆಗಿಯೋಕ್ಕೆ ಒಟ್ಟಿನಲ್ಲಿ ಎಲ್ ಎಸ್ ಸಿ ಚೆನ್ನಾಗಿ ವಿಕೆಟ್ ಬೌಲಿಂಗ್ ಮಾಡ್ತಾರೆ. ಒಟ್ಟಿನಲ್ಲಿ ಯಾರನ್ನು ಕರ್ಕೊಬಂದು ವಿಕೆಟ್ನ ತೆಗಿಸ್ತವ್ರೆ. ಒಟ್ಟಿನಲ್ಲಿ ಮೇನ್ ಗುರು ಇವರು ಸಿಕ್ಕಾಪಟ್ಟೆ ಇಲ್ಲಿ ಎಷ್ಟು ಪರ್ಸೆಂಟೇಜ್ ಯಾರ್ಯಾರು ಗೆಲ್ತಾರೆ ಅಂದರೆ ಇಲ್ಲಿ ಯಾರ್ಯಾರು ಗೆಲ್ಲೋ ಪರ್ಸೆಂಟೇಜ್ ಎಷ್ಟಿದೆ ಅಂದರೆ ಇಲ್ಲಿ ಸಿ ಎಸ್ ಕೆಗೆ ಬಂದ್ಬಿಟ್ಟು 58 ಇದೆ, ಎಲ್ ಎಸ್ ಜಿಗೆ 42 ಇದೆ. ಒಟ್ಟಿನಲ್ಲಿ ಮೇನ್ ಗುರು ಇಲ್ಲಿ ಜಡೇಜಾ ಒಂಚೂರು ಚೆನ್ನಾಗಿ ಆಡಬೇಕು, ಜಡೇಜಾ ಪತಿರಣ್ಣ. ಒಟ್ಟಿನಲ್ಲಿ ರಾಹುಲ್ ಬ್ಯಾಟಿಂಗ್ ಓದ್ಸತಿ ಚೆನ್ನಾಗಿತ್ತು, ಒಳ್ಳೆ ಪಾರ್ಟ್ನರ್ಶಿಪ್ ಬಂದಿತ್ತು, 100 ಪಾರ್ಟ್ನರ್ಶಿಪ್ ಬಂದಿತ್ತು. ಅದು ಇವ್ರ ಟೈಮಲ್ಲಿ ಫಸ್ಟ್ ಟೈಮು. ಒಟ್ಟಿನಲ್ಲಿ ಚೆನ್ನಾಗಿ ಆಡಿದ್ರು ಇವ್ರ ಟೈಮಲ್ಲೇ ಫಸ್ಟ್ ಟೈಮ್. ಎಲ್ಲ ಮ್ಯಾಚಲ್ಲಿ ಬೇಗನೆ ಔಟ್ ಆಗಿದ್ರು. ಒಟ್ಟಿನಲ್ಲಿ ಇದರಲ್ಲೇ ಬೇಗ ಚೆನ್ನಾಗಿ ಆಡಿದ್ರು. ಒಟ್ಟಿನಲ್ಲಿ ಓದ್ಸತಿ ಇವರು ಸೋತಿದ್ರು. ಈ ಮ್ಯಾಚ್ ಏನಾದ್ರು ಗೆಲ್ಲೋ ಚಾನ್ಸಸ್ ಇದೆಯಾ? ಒಟ್ಟಿನಲ್ಲಿ ಗೆಲ್ತಾರ ಅಂದರೆ ಒಟ್ಟಿನಲ್ಲಿ ಗೆಲ್ಲೋ ಚಾನ್ಸ್ ಇದೆ. ಚೆನ್ನೈ ಹೋಮ್ ಗ್ರೌಂಡಲ್ಲಿ ಅಷ್ಟು ಈಸಿಯಾಗಿ ಬಿಟ್ಕೊಡೋದಿಲ್ಲ. ಒಟ್ಟಿನಲ್ಲಿ ಚೆನ್ನೈ ಆಲ್ಮೋಸ್ಟ್ ಈ ಮ್ಯಾಚೆಲ್ಲ ಗೆದ್ದಿರೋ ಚೆನ್ನೈ ಹೋಮ್ ಗ್ರೌಂಡಲ್ಲಿ. ಒಟ್ಟಿನಲ್ಲಿ ಆದ್ದರಿಂದ ಹೇಳ್ತೀನಿ ಎಲ್ ಎಸ್ ಜಿ ವರ್ಸಸ್ ಸಿ ಎಸ್ ಕೆ ಪ್ರೆಡಿಟಲ್ಲಿ ಯಾರು ಗೆಲ್ತಾರೆ ಅಂದರೆ ಚೆನ್ನೈ ಹೋಮ್ ಗ್ರೌಂಡ್ ಅಡ್ವಾಂಟೇಜ್ ತೊಗೊಂಡು ಸಿ ಎಸ್ ಕೆ ಗೆಲ್ತಾರೆ. ಒಟ್ಟಿನಲ್ಲಿ ಮೇನ್ ಗುರು ಇಲ್ಲಿ ಸಿ ಎಸ್ ಕೆ ಟೀಮಲ್ಲಿ ಯಾರ್ಯಾರು ಇರ್ತಾರೆ ಅಂದರೆ ಕ್ಯಾಪ್ಟನ್ ಆಗಿ ಗಾಯಕ್ವಾಡ್ ಇರ್ತಾರೆ, ಮತ್ತು ಡ್ಯಾನ್ ಮಿಚೆಸ್ಟರ್ ಇರ್ತಾರೆ, ಇಲ್ಲ ಶಿವಮ್ ದುಬೆ, ಅಜಿಂಕ್ಯ ರಹಾನೆ, ಮತ್ತು ನನ್ನ ಪ್ರಕಾರ ಇವರು ರಚಿನ್ ರವೀಂದ್ರನ ಕುಣಿಸ್ಬೋದು, ಬೇರೆಯವ್ರನ್ನ ಆಡಿಸೋ ಚಾನ್ಸಸ್ ಇದೆ. ಒಟ್ಟಿನಲ್ಲಿ ಇಲ್ಲಿ ಮೇನ್ ಗುರು ಇವರು ಪತಿರಣ್ಣನ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಯೂಸ್ ಮಾಡ್ತಾರೆ. ಶಾಕೂರ್ ಠಾಕೂರ್, ದೀಪಕ್ ಚಾಲ್ನ ಯೂಸ್ ಮಾಡಬೇಕು, ಇಲ್ಲಾಂದರೆ ಇವರು ಈಸಿ ಮಾಡ್ಕೊಳ್ಳೋದಿಲ್ಲ. ಮೇನ್ ಎಮ್ ಎಸ್ ಧೋನಿ ಒಂಚೂರು ಬ್ಯಾಟಿಂಗ್ ಬೇಗ ಬರಬೇಕು. ಒಟ್ಟಿನಲ್ಲಿ ಮೇನ್ ಊರು ಇಲ್ಲಿ ಎಮ್ ಎಸ್ ಧೋನಿ ಬ್ಯಾಟಿಂಗ್ ಬಂದರು ಇಲ್ಲಿ ವಿಕೆಟ್ ತಕ್ಕೊಡೋರು ಅಂಥವ್ರು ಯಾರು ಕಾಣ್ತಿಲ್ಲ. ಓದ್ಸತಿನ ಇವರು ತಕ್ಕೊಟ್ಟಿತ್ತಿಲ್ಲ. ಒಟ್ಟಿನಲ್ಲಿ ಶಿವಮ್ ದುಬೆ ಔಟ್ ಆಗಿಬಿಟ್ರೆ ಮ್ಯಾಚ್ ಸಿಕ್ಕಾಬಿಟ್ರೆ ಸ್ಟ್ರಗಲ್ ಆಗುತ್ತೆ. ಮೊಯಿನ್ ಅಲಿ ಎಲ್ಲ ಮ್ಯಾಚಲ್ಲಿ ಚೆನ್ನಾಗಿ ಆಡ್ತಿದ್ರು. ಒಟ್ಟಿನಲ್ಲಿ ವಿಕೆಟ್ ಕೊಡಿದ್ರೆ ಒಂಚೂರು ಬೌಲಿಂಗ್ ಬೇಗ ಕೊಡಬೇಕು ಅವ್ರ ಕೈಲಿ. ಒಟ್ಟಿನಲ್ಲಿ ಗಾಯಕ್ವಾಡು ಈ ಮ್ಯಾಚ್ ಆಡಬೇಕು, ಹೋದ ಮ್ಯಾಚ್ ಬೇಗನೆ ಔಟ್ ಆಗ್ಬಿಟ್ರು. ಅಜಿಂಕ್ಯ ರಹಾನೆ ಮತ್ತು ರಚಿನ್ ರವೀಂದ್ರ ಆಡಿಸ್ತಾರೋ ಇಲ್ವೋ ಈ ಮ್ಯಾಚು ಡೌಟ್ ಆಗಿದೆ. ಒಟ್ಟಿನಲ್ಲಿ ಬೇರೆಯವ್ರನ್ನ ಆಡಿಸೋ ಚಾನ್ಸ್ ಸಿಕ್ಕಾಬಿಟ್ಟೆ ಇದೆ. ಅಷ್ಟೇ ಗುರು. ಒಟ್ಟಿನಲ್ಲಿ ಈಗ ಎಲ್ ಎಸ್ ಸಿ ಟೀಮಲ್ಲಿ ಯಾರ್ಯಾರು ಇರ್ತಾರೆ ಅಂದರೆ ಡಿಕಾಕ್ ಅವರು, ಕೆ ಎಲ್ ರಾಹುಲ್ ಕ್ಯಾಪ್ಟನ್ ಆಗಿರ್ತಾರೆ. ಮೇನ್ ಇಲ್ಲಿ ದೀಪಕ್ ಹುಡ್ಡಾ ಮತ್ತು ಮಾರ್ಕಿಸ್ ಸ್ಟೋನಿಸು ಮೇನ್ ಇಲ್ಲಿ ಇವ್ರ ಬ್ಯಾಟಿಂಗ್ ಡೆಪ್ತು ಇಬ್ಬರು 3 ಜನ ಗುರು. ಮಾರ್ಕಿಸ್ ಸ್ಟೋನಿಸು ಮತ್ತು ಪೂರವ್ ಇವರಿಬ್ಬರು ಕ್ಲಿಕ್ ಆದರೆ ಸಿಕ್ಕಾಪಟ್ಟೆ ಸಿ ಎಸ್ ಕೆ ಕಷ್ಟ ಆಗುತ್ತೆ. ಮತ್ತು ಕೃಣಾಲ್ ಪಾಂಡ್ಯನು ಚೆನ್ನಾಗಿ ಆಡ್ತವ್ರೆ. ಬೌಲಿಂಗಲ್ಲೂ ಅಷ್ಟೇ, ಬೌಲಿಂಗಲ್ಲೇ ಮೇನ್ ಇವರು ಚೆನ್ನಾಗಿ ಬೌಲಿಂಗ್ ಮಾಡ್ತವ್ರೆ. ಅದರಿಂದನೇ ಓದ್ಸತಿ ಎಲ್ ಎಸ್ ಸಿ ಮ್ಯಾಚ್ ಗೆಲ್ಲಕ್ಕಾಯ್ತು. ವಿಷ್ಣುವಿನೂ ಅಷ್ಟೇ, ಮಾಯಾಂಕ್ ಯಾದವ್ ಈ ಮ್ಯಾಚಸ್ ಆಡಿಸ್ತಾರೆ ಮೋಸ್ಟ್ಲಿ. ಮೋಸ್ಟ್ಲಿ ಆಡಿಸ್ತಾರೆ. ಒಟ್ಟಿನಲ್ಲಿ ಮೇನ್ ಗುರು ಕೃಣಾಲ್ ಪಾಂಡ್ಯನೇ ಓದ್ಸತಿ ಸಿ ಎಸ್ ಕೆ ಅವರು ಸೋತರು. ಒಟ್ಟಿನಲ್ಲಿ ಎಲ್ ಎಸ್ ಸಿ ಗೆದ್ದರು. ಒಟ್ಟಿನಲ್ಲಿ ಇದರಿಂದನೇ ಮ್ಯಾಚ್ಗಳು ಟರ್ನಿಂಗ್ ಆಗೋದು. ಒಟ್ಟಿನಲ್ಲಿ ದೀಪಕ್ ಹುಡ್ಡಾ ಅಂತ ಹೇಳ್ಕೊಳ್ಳೋ ಮ್ಯಾಚ್ನ ಆಡ್ತಿಲ್ಲ ಎಲ್ ಎಸ್ ಸಿಲಿ. ಒಟ್ಟಿನಲ್ಲಿ ಇಲ್ಲಿ ಬಟಾಣಿಯವರು ಚೆನ್ನಾಗಿ ಆಡ್ತಿದ್ದಾರೆ, ಅವರಿಂದನೇ ಮ್ಯಾಚ್ ಸಿಕ್ಕಾಪಟ್ಟೆ ಕ್ಲೋಸ್ ಹೋಗುತ್ತೆ. ಒಟ್ಟಿನಲ್ಲಿ ಡಿಕಾಕ್ ಅವರು ಅಷ್ಟೇ, ಮೇನ್ ಇಲ್ಲಿ ಡಿಕಾಕು ರಾಹುಲ್ ಓದ್ಸತಿ ಒಳ್ಳೆ ಪಾರ್ಟ್ನರ್ಶಿಪ್ ಬಂದಿದ್ದರು. ಒಟ್ಟಿನಲ್ಲಿ ಇವರು ಟೋಟಲಾಗಿ ಗೆದ್ದಿರೋ ಮ್ಯಾಚ್ ಎಷ್ಟು ಅಂದರೆ ಒಟ್ಟಿನಲ್ಲಿ ಚೆನ್ನಾಗಿ ಗೆದ್ದವ್ರೆ ಗುರು. ಓದ್ಸತಿನೂ ಇವರು ಗೆದ್ದುಬಿಟ್ಟಿದ್ರು. ಅದರಿಂದನೇ ಇವರು ಸಿ ಎಸ್ ಕೆ ಕಷ್ಟ ಆಗೋ ಚಾನ್ಸಸ್ ಸಿಕ್ಕಾಪಟ್ಟೆ ಇದೆ. ಅಷ್ಟು ಈಸಿಯಾಗಿ ಬಿಟ್ಕೊಡೋಲ್ಲ. 3 ಮ್ಯಾಚಲ್ಲಿ ಸಿ ಎಸ್ ಕೆ 1 ಮ್ಯಾಚ್ ಗೆದ್ದಿದ್ರೆ ಎಲ್ ಎಸ್ ಸಿ 2 ಮ್ಯಾಚ್ ಗೆದ್ದಿದ್ದಾರೆ. ಒಟ್ಟಿನಲ್ಲಿ ಇಷ್ಟು ಮ್ಯಾಚ್ ಗೆದ್ದಿದ್ದಾರೆ ಒಳ್ಳೆ ಎಲ್ ಎಸ್ ಸಿ ಅವರ ವಿರುದ್ಧ. ಒಟ್ಟಿನಲ್ಲಿ ಮೇನ್ ಗುರು ಇಲ್ಲಿ ಸಿಕ್ಕಾಪಟ್ಟೆ ಬ್ಯಾಟಿಂಗ್ ಡೆಪ್ತ್ ಇದೆ ಎಲ್ ಎಸ್ ಸಿಲು ಮತ್ತು ಸಿ ಎಸ್ ಕೆ. ಒಟ್ಟಿನಲ್ಲಿ ಬೌಲಿಂಗ್ ಡೆಪ್ತು
ಸಿ ಎಸ್ ಕೆಲಿ ಚೆನ್ನಾಗಿ ಯೂಸ್ ಮಾಡ್ಕೊತಿಲ್ಲ. ಒಟ್ಟಿನಲ್ಲಿ ಎಲ್ ಎಚ್ ಡಿ ಚೆನ್ನಾಗಿ ಯೂಸ್ ಮಾಡ್ಕೊಂಡು ಗೆಲ್ತಿದ್ದಾರೆ. ಒಟ್ಟಿನಲ್ಲಿ ಎರಡು ಕಡೆಯೂ ಎರಡೂ ಚೆನ್ನಾಗಿದೆ. ಏನೋ ಒಂದು ಸಿ ಎಸ್ ಕೆಲಿ ಮಿಸ್ ಮಾಡ್ಕೊತಿದ್ದಾರೆ. ಒಟ್ಟಿನಲ್ಲಿ ಚೆನ್ನಾಗಿ ಮಾಡಬೇಕು ಗುರು. ಮೇನ್ ಇರೋ ಎಲ್ ಎಸ್ ಕೆ ಪತ್ತಿರಾಣ ಚೆನ್ನಾಗಿ ಬೌಲಿಂಗ್ ಮಾಡ್ತಿದ್ದಾರೆ. ಒಟ್ಟಿನಲ್ಲಿ ಈ ಪ್ರಿವ್ಯೂ ಎಲ್ ಎಸ್ ಸಿ ವರ್ಸಸ್ ಸಿ ಎಸ್ ಕೆ ಗೆಲ್ತಾರೆ ಹೋಮ್ ಗ್ರೌಂಡಲ್ಲಿ ಅಂತ ಹೇಳ್ತೀನಿ. ಈ ಪ್ರಿವ್ಯೂ ನಿಮ್ಗೇನಾದ್ರು ಇಷ್ಟ ಇಲ್ಲ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸುಮಾರು ದಿನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರ.